ಕರ್ನಾಟಕದ ಮುಖ್ಯಮಂತ್ರಿಗಳು ಡಿ.ಕೆ.ಶಿ ಅವರು ಮತ್ತು ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ನಿನ್ನೆ ನಮ್ಮೆಲ್ಲ ಸಂಸದರನ್ನ ಕರೆದು ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ಮೇಕೆದಾಟು ಬಗ್ಗೆ ಮತ್ತು ಬೇರೆ ಬೇರೆ ನೀರಾವರಿಗಳ ಬಗ್ಗೆ ಮತ್ತು ಬರ ಮತ್ತು ಕೆಲವು ಪ್ರವಾಹಗಳ ಕುರಿತು ಕೇಂದ್ರದ ನೆರವಿಗೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅವರ ಕೋರಿಕೆ ಮತ್ತು ಅವರ ಸಭೆಯನ್ನ ನಾನು ಕೂಡ ಸ್ವಾಗತ ಮಾಡ್ತೇನೆ. ಒಂದೆರಡು ವಿಚಾರಗಳು ಸ್ವಲ್ಪ ತಿಳುವಳಿಕೆ ದೃಷ್ಟಿಯಿಂದ ಅವ್ರ ಗಮನಕ್ಕೆ ತರಲು ಪ್ರಯತ್ನ ಮಾಡಿದೆವು. ಕೇಂದ್ರ ಸರ್ಕಾರದಿಂದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸುಮಾರು 3,000 ಕೋಟಿ ರೂಪಾಯಿ ಬರಬೇಕಾಗಿತ್ತು, ಬಂದಿಲ್ಲ, ಅದನ್ನ ತಿಳಿಸ್ಬೇಕು ಅಂತ ಹೇಳಿದ್ರು. ವಾಸ್ತವಿಕವಾಗಿ ಏನಂತ ಹೇಳಿದ್ರೆ, ಕಾಲಕ್ಕೆ ಗ್ರಾಮ ಪಂಚಾಯತಿನ, ತಾಲೂಕ್ ಪಂಚಾಯತಿನ, ಜಿಲ್ಲಾ ಪಂಚಾಯತಿನ, ನಗರಸಭೆ ಚುನಾವಣೆ ನಡೆಯಬೇಕು. 15ನೇ ಹಣಕಾಸು ಆಯೋಗದ ವರದಿ ಏನ್ ಹೇಳುತ್ತೆ, ಸರ್ಕಾರದಲ್ಲಿ ಚುನಾವಣೆ ನಡೆಸ್ತಾ ಇದ್ರೆ ಆ ವರ್ಷ ಹಣವನ್ನು ಕೊಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾನು ರಾಜ್ಯ ಸರ್ಕಾರ ಆಗ್ರಹಪಡಿಸಿದ್ದೇನೆ. ಇವತ್ತು ಕೂಡ ನಾನು ಸರ್ಕಾರಕ್ಕೆ ಮನವಿ ಮಾಡುವುದೇನೆಂದ್ರೆ, ಕಾಲದ ಪಂಚಾಯತ್ ರಾಜ್ ಚುನಾವಣೆಯನ್ನ ಬೇಗನೆ ನಡೆಸಿದ್ರೆ 15ನೇ ಹಣಕಾಸು ಹಣ ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಸುಮಾರು 3-4 ವರ್ಷದಿಂದ ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ನಗರಾಡಳಿತ ಸಮಸ್ಯೆಗಳು 1 ಲಕ್ಷ ಜನಪ್ರತಿನಿಧಿಗಳಿಗೆ ಅವರ ಅವಕಾಶದಿಂದ ವಂಚಿತರಾಗಿದ್ದಾರೆ ಮತ್ತು ಜನಸಾಮಾನ್ಯರ ಸೇವೆ ಮಾಡಲಿಕ್ಕೆ 1 ಲಕ್ಷ ಜನಪ್ರತಿನಿಧಿಗಳು ವ್ಯವಸ್ಥೆಯಿಂದ ಹೊರಗಿದ್ದಾರೆ. ಹಾಗಾಗಿ ಸರಿಯಾಗಿರುತ್ತದೆ ಹೆಚ್ಚು ಶಕ್ತಿ ಕೊಡುವ ದೃಷ್ಟಿಯಿಂದ ಆದಷ್ಟು ಬೇಗ ಚುನಾವಣೆ ನಡೆಸಬೇಕು ಅನ್ನೋದು ನನ್ನ ಆಗ್ರಹ ಮತ್ತು ಕೋರಿಕೆ. ಈ ಹಿನ್ನೆಲೆಯನ್ನು ಸರ್ಕಾರ ಗಮನಿಸ್ತದೆ ಅಂತ ನನ್ನ ಭಾವನೆ. ಅದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತು ನಮ್ಮ ಎಂಪಿಗಳಿಂದ ಏನೇನು ನೆರಬೇಕು ಅದನ್ನೆಲ್ಲ ರಾಜ್ಯ ಸರ್ಕಾರಕ್ಕೆ ನಾವು ಹೇಳ್ತೇವೆ ಅಂತ ಹೇಳಿದ್ದೇವೆ. ಯಾಕಂದ್ರೆ ರಾಜ್ಯದ ಪ್ರಶ್ನೆ ಬಂದಾಗ ಎಲ್ಲ ಪಾರ್ಟಿಗಳ ಬಿಟ್ಟು ಒಟ್ಟಾಗಿ ರಾಜ್ಯ ನಿಲ್ಲಬೇಕಾಗಿತ್ತು ನಮ್ಮೆಲ್ಲರ ಕರ್ತವ್ಯ. ಅದ್ರ ಜೊತೆಯಲ್ಲೇ ಕೇಂದ್ರದಿಂದ ಬಂದಿರುವಂತಹ ಆಯುಷ್ಮಾನ್ ಭಾರತನ ಅನುಷ್ಠಾನದಲ್ಲಿ ವಿಳಂಬವಾಗಿ ಜನರಿಗೆ ತೊಂದರೆ ಆಗ್ತಿದ್ದೇವೆ ಅನ್ನೋದನ್ನು ಹೇಳಿದ್ದೇವೆ. PM ರಾವತ್ ಅಂದ್ರೆ ಅಪಘಾತ ಆದ ತಕ್ಷಣ ಯಾವುದೇ ಆಸ್ಪತ್ರೆ ಸೇರಿಗೆ ಕೇಂದ್ರ ಸರ್ಕಾರ 1.5 ಲಕ್ಷ ರೂಪಾಯಿ ಕೊಡುತ್ತೆ. ಕರ್ನಾಟಕದಲ್ಲಿ ಅದನ್ನು ಅನುಷ್ಠಾನ ವಿಳಂಬ ಮಾಡಬಾರದು ಅನ್ನುವಂಥ ಆಗ್ರಹವನ್ನು ಮಾಡಿದ್ದೇವೆ. ಈ ವಯೋವನ್ನ ಅಂತೇಳಿ 70 ವರ್ಷ ಮೀರಿದಂತ ಹಿರಿಯರಿಗೆ ಆಯುಷ್ಮಾನ್ ಭಾರತ್ ಕೊಡುವಂತ ಯೋಜನೆ ಇನ್ನೂ ಕೂಡ 40 ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ. ಅವ್ರಿಗೆ ಕೂಡ ಇನ್ನು ಅದನ್ನು ಕೂಡ ತಕ್ಷಣ ಅನುಷ್ಠಾನ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಿದ್ದೇವೆ. ಒಟ್ಟಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಂತ ಕೆಲವು ಸಭೆ ನಾವು ಸ್ವಾಗತ ಮಾಡಿದ್ದೇವೆ. ಕೇಂದ್ರದ ಪರವಾಗಿ ಎಲ್ಲ ನೆರವನ್ನು ರಾಜ್ಯಕ್ಕೆ ಕೊಡ್ತೇವೆ ಅನ್ನುವಂಥ ಮಾತು ಹೇಳಿದ್ದೇವೆ. ರಾಜ್ಯ ಸರ್ಕಾರಕ್ಕೆ ಅದರಲ್ಲೂ ಗೃಹ ಇಲಾಖೆ ಯಾವ ಮಟ್ಟಕ್ಕೆ ವಿರೋಧ ಪಕ್ಷಗಳ ಮೇಲೆ ಅದಕ್ಕೆ ದೌರ್ಜನ್ಯ ಮಾಡ್ತಾ ಇದೆ ಅಂತ ಹೇಳಿದ್ರೆ, CT ರವಿ ಅವರು ವ್ಯಕ್ತಿಯೊಬ್ಬನ ಉಲ್ಲೇಖ ಮಾಡ್ತಾರೆ. ಆ ಉಲ್ಲೇಖ ಮಾಡಿದ ಕಾರಣಕ್ಕೆ ಅವ್ರಿಗೆ ನೋಟಿಸ್ ಕೊಟ್ಟು ನಿಮ್ಮ FIR ಮಾಡ್ತೇವೆ ಅಂತ ಹೇಳಿ ಇಡೀ ಪೊಲೀಸ್ ಪಡೆ ಅವರನ್ನ ಮನೆ ಹೋಗಿ ದಬ್ಬಾಳಿಕೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಉದಾಹರಣೆಗೆ ಇವತ್ತು ಏನಾಗಿದೆ, ಈ ಬೆಳ್ತಂಗಡಿಯ ಕಡೆ ಆಂಬುಲೆನ್ಸ್ ಅಲ್ಲಿ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಎಂತ ಕ್ರೂರವಾದ ಘಟನೆ ಅಂತ ಹೇಳಿದ್ರೆ 5 ಕೋಟಿ ರೂಪಾಯಿ ಡ್ರಗ್ಸ್ ಮಾರಾಟ ಮಾಡಿದಂತೆ ಶಾಲೆ ಮಕ್ಕಳಿಗೆ. ಅಂತ ಒಂದು ಕುತ್ರತೆ ನಡೀತಾ ಇದ್ರೆ ನಾವು ಅವ್ರನ್ನ ಬಂಧಿಸಬೇಕು ಅಂತ ಹೇಳ್ಬೇಕು ತಾನೆ. ನಾವು ವಿರೋಧ ಪಕ್ಷರು ಹೇಳುವಾಗ ಹೇಳ್ತೇವೆ, ಆರೋಪಿ ಒಬ್ಬ ಜಲೀಲ್ ಅಂತ ಇದ್ದಾನೆ ಅಂತೇಳಿ ನಾವು ಹೇಳ್ತೇವೆ. ಜಲೀಲ್ ಅಂತ ಹೇಳಿದ್ದೆ ಅದು ಕೋಮ ಗಟ್ಟಾಗಿ ತೊಂದರೆ ಆಗುತ್ತಾ, ಕೋಮ ಸೌಹಾರ್ದತೆ ಧಕ್ಕೆ ಆಗುತ್ತಾ? ಆರೋಪಿಯೊಬ್ಬನ ಹೆಸರು ಹೇಳಿದಾಗ ಅದು ಕೋಮ ಸೌಹಾರ್ದತೆಗೆ ಧಕ್ಕೆ ಆಗ್ತದೆ ಅಂತ ಹೇಳಿ ಪೊಲೀಸರು ಅರೆಸ್ಟ್ ಮಾಡೋದಾದ್ರೆ, ಈಗ ಡ್ರಗ್ಸ್ ಮಾಡಿದಂತೆ ಜಲೀಲ್ ಬಗ್ಗೆ ನಾವು ಹೇಳಿದಾಗ ಕೂಡ ಪೊಲೀಸ್ ಕ್ರಮ ತಗೊಳ್ಬೇಕಾಗುತ್ತೆ. ಒಂದು ಪ್ರದೇಶದಲ್ಲಿ ಏನ್ ನಡೆದಿದೆ ಅಂತ ಹೇಳಿದ್ರೆ, ದೇವಸ್ಥಾನದ ಒಳಗೆ ಒಂದು ರೀತಿ ಗೋರಿ ಟೈಪ್ ನಿರ್ಮಾಣ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡುವಂತ ಮಟ್ಟಕ್ಕೆ ಬಂದಾಗ ಅವ್ರ ಮೇಲೆ ಏನೋ ಕ್ರಮ ತಗೊಳ್ತಾರೆ ಸರ್ಕಾರ. ಅದ್ರ ಬದಲಾಗಿ ಆ ದೇವಸ್ಥಾನದ ಪರವಾಗಿ ನಿಂತವ್ರ ಮೇಲೆ ಕೇಸ್ ಮಾಡುವಂತ ಹೊನ್ನಾರ ನಡೆಯಿತು. ಹಾಗಾಗಿ ನಾನು ಮುಖ್ಯಮಂತ್ರಿಗೆ ಆಗ್ರಹಪಡಿಸುವಂತದ್ದು, ರಾಮ ಮಂದಿರದ ಮನಸ್ಸಲ್ಲಿ ಏನಿದೆಯೋ ನಮ್ಗೆ ಗೊತ್ತಿಲ್ಲ, ಆದ್ರೆ ನೀವು ವಾಸ್ತವಿಕವಾಗಿ ಸತ್ಯವನ್ನು ಮನಗಂಡು ಈ CT ರವಿ ಮತ್ತು ವಿರೋಧ ಪಕ್ಷ ಮೇಲೆ ಮಾಡುವಂತ ದಬ್ಬಾಳಿಕೆಯನ್ನ ನಿಯಂತ್ರಣ ಮಾಡದೇ ಇದ್ರೆ ಭಾರತೀಯ ಜನತಾ ಪಕ್ಷ ಮತ್ತು ವಿರೋಧ ಪಕ್ಷಗಳು ಸರ್ಕಾರದಿಂದ ಹೋರಾಟ ಮಾಡೋದು ಇರುವಾಗ ಅದು ನಮ್ಗೆ ವಸ್ತು ಅಲ್ಲ. ಅಲ್ಲ, ನೀವೇನಾದ್ರೂ ಅಲ್ಲ, ಜನಪ್ರತಿನಿಧಿಗಳು ಮುಲ್ಲ ಅಂತ ಶಬ್ದ ಬಳಸಿದ್ರೆ ಅವರೇ ಒಂದು ಸೃಷ್ಟಿಗಳನ್ನು ಬಿಟ್ಟಿದ್ದಾರೆ. ಅದು ಒಂದು ಆ ಶಬ್ದದ ವ್ಯಾಪ್ತಿಯಲ್ಲಿ ಯಾವುದೋ ಕೋಮಿಗೆ ಸಂಬಂಧಪಟ್ಟದ್ದಲ್ಲ, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅಂತ. ಆ ವ್ಯಕ್ತಿಗೆ ಸಂಬಂಧಪಟ್ಟ ವಿಚಾರವನ್ನು ಎಷ್ಟು ಅಂತ ಅಷ್ಟನ್ನೇ ನೋಡ್ಬೇಕು ಬಿಟ್ರೆ ಹೋಗಿ ಅವ್ರು ಅರೆಸ್ಟ್ ಮಾಡಿ ಕೇಸ್ ಮಾಡ್ತೀರಾ, ಇನ್ನೇನು ಹೇಳೋದಿಲ್ವ ಈ ಜಗತ್ತಲ್ಲಿ? ಈ ವಾಕ್ ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛಾಚಾರಿ ಅಲ್ಲ. ಹಾಗಂತ ಇಲ್ಲದೇ ಇರುವಂತಹ ಆರೋಪವನ್ನು ವ್ಯಕ್ತಿ ಮೇಲೆ, ವಿರೋಧ ಪಕ್ಷ ಮೇಲೆ, ಶಾಸಕರ ಮೇಲೆ ಬಲಾತ್ಕಾರ ಮಾಡ್ತಾ ಹೋದ್ರೆ 2 ದಿವಸ ಈ ರಾಜಕಾರಣ ನಡೆಸಲಿಕ್ಕೆ ಸಾಧ್ಯ? ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲದಕ್ಕೂ ನಿರ್ಬಂಧ ಹೇಳಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಆದ್ರೆ ವಾಸ್ತವಿಕವಾಗಿ ಅನ್ಯಾಯ ಆದಾಗ, ಅಕ್ರಮ ಆದಾಗ, ಆರೋಪ ಆದಾಗ, ತಪ್ಪಾದಾಗ ಸರ್ಕಾರ ಕ್ರಮ ಕೊಡೋದು ಸಹಜ, ಅದರಲ್ಲಿ ವಾದ ಇಲ್ಲ. ಆದ್ರೆ CT ರವಿ ಹೇಳಿದಂತ ವ್ಯಕ್ತಿಯೊಬ್ಬರ ಮೇಲೆ ಮಾಡಿರುವಂತ ಉಲ್ಲೇಖವನ್ನ ನೀವು ಇಡೀ ಕೋಮ ಸೌಹಾರ್ದತೆ ಧಕ್ಕೆ ಆಗಿದೆ ಅಂತ ಹೇಳಿ ನೋಟಿಸ್ಬಿಟ್ಟು ಅರೆಸ್ಟ್ ಮಾಡ್ತೀರಾದ್ರೆ ಸಾಮಾನ್ಯ ಜನರ ಬದುಕಿನ ಭದ್ರತೆ ಏನಿದೆ?
ಗಮನಿಸಬೇಕು ಸರ್ಕಾರ ಅಂತ ನಮ್ಮ ಆಗ್ರಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.